ಪತಿಯವರಾಗಿರುವಂತಹ ವೆಂಕಟೇಶ್ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿರುವಂತಹ ರಾಯಪ್ಪ ಅವರೇ, ಹಿರಿಯರಾದ ಜಯರಾಮಣ್ಣ ಅವರೇ, ಹಾಗೆ ಉದ್ಯಮಿಗಳಾಗಿರುವಂತಹ ಬಿ ರಾಜಶೇಖರ್ ಅವರೇ, ತಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಯೋಗೇಶ್ ಅವರೇ, ಹಾಗೆ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮೀನಾಕ್ಷಿ ಮೇಡಮ್ ಅವರೇ, ಹಾಗೆ ನಮ್ಮ ಸಹೋದ್ಯೋಗಿ ಸನ್ಮಿತ್ರರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಚಿಂತಕರಾಗಿರುವಂತಹ ಹರಿಚರಣ್ ತಿಲಕ್ ಅವರೇ, ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತಿನ ಕಾರ್ಯಕ್ರಮ 2 ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಶಿಕ್ಷಕ ರತ್ನ ಪ್ರಶಸ್ತಿಯನ್ನ ನಮ್ಮ ತಾಲೂಕಿನಿಂದ 22ಕ್ಕೂ ಹೆಚ್ಚು ಶಿಕ್ಷಕರು ಪಡ್ಕೊಂಡಿದ್ದಾರೆ. ರಾಜ್ಯ ಮಟ್ಟದ ಪ್ರಶಸ್ತಿ. ಆ ಒಂದು ಸಾಧನೆಯನ್ನ ಮಾಡಿರುವಂತಹ ಶಿಕ್ಷಕ ಬಂಧುಗಳಿಗೆ ಮಲ್ಲಿಕಾರ್ಜುನ ಅವರ ಅಭಿಮಾನಿ ಬಳಗದ ವತಿಯಿಂದ ತಿಳಿಸಿದಾಗೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಯಾವುದೇ ಒಂದು ಸಮಾರಂಭ ನಡೀಲಿ, ಅಹಿತಕರ ಘಟನೆಗಳು ನಡೀಲಿ, ಹೋಗಿ ಮುಂದೆ ನಿಂತು, ಯಾಕೆಂದ್ರೆ ತೋರಿಕೆಗಾಗಿ ಸಮಾಜ ಸೇವೆ ಮಾಡ್ತಕ್ಕಂಥ ಜನಗಳ ಮಧ್ಯದಲ್ಲಿ ಯಾವುದೇ ಒಂದು ಪಕ್ಷದ ಚಿಹ್ನೆಯನ್ನ ಹಾಕೊಳ್ಳದೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಮಾಜ ಸೇವೆಯನ್ನ ಎದೆಗಾರಿಕೆಯಿಂದ, ಯಾರದೇ ಪರ ಇಲ್ಲದೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ನೋವಿನಲ್ಲಿದ್ದಾರೆ ಅಂತವರಿಗೆ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಕ್ಕಂಥ, ಸಹಾಯವನ್ನ ಮಾಡ್ತಕ್ಕಂಥ ಛಾತಿಯನ್ನ ಬೆಳೆಸ್ಕೊಂಡಿರುವಂತ ಮಲ್ಲಿಕಾರ್ಜುನ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದು ಬೆಂಗಳೂರು ನಗರ ಜಿಲ್ಲೆಯಿಂದ ಅವಿರೋಧ ಆಯ್ಕೆ. ಮುಂದೆ ಅವರು ರಾಜ್ಯ ಸಂಘದ ಅಧ್ಯಕ್ಷರಾಗೋದಕ್ಕೂ ಕೂಡ ಅವಕಾಶ ಇದೆ. ಯಾಕೆಂದ್ರೆ ಅವರು ಅಜಾತ ಶತ್ರು. ಅವರು ಹೇಗೆ ನಮ್ಮ ತಾಲೂಕಿನಲ್ಲಿ ಭವಿಷ್ಯದ ನಾಯಕರು ಅನ್ನುವಂತ ಹೆಸರನ್ನ ಅವರು ಈಗಾಗಲೇ ಪಡ್ಕೋತಾ ಇದ್ದಾರೆ. ಎಲ್ಲ ಜಾತಿ ವರ್ಗಗಳ ಜನರು ಅವರನ್ನ ಪ್ರೀತಿಸ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಯಾವುದೇ ಗ್ರಾಮಕ್ಕೆ ಹೋಗ್ಲಿ ಅವ್ರನ್ನ ಹೃದಯ ಸ್ಪರ್ಶಿಯಾಗಿ ಬರಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಅಪರೂಪದ ಮಾಣಿಕ್ಯ ನಮ್ಮ ತಾಲೂಕಿನಲ್ಲಿ ಸೇವೆ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗಿರುವಂತಹ ವಿಚಾರ. ಆದ್ರಿಂದ ತಾವೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಅವರ ನಿಸ್ವಾರ್ಥ ಸಮಾಜ ಸೇವೆಯನ್ನು ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಹಾಗೂ ಅವ್ರು ಮಾಡ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳು, ಮೊನ್ನೆ ಒಂದು ರಾಜ್ಯ ಮಟ್ಟದ ಸಮಾರಂಭಕ್ಕೆ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ನಡೀತಾ ಇರತಕ್ಕಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರ ಪ್ರಶಸ್ತಿ ಪಡೆದಂತಹ ಶಿಕ್ಷಕರಿಗೂ ಕೂಡ ಅಭಿನಂದನಾ ಸಲ್ಲಿಸತಕ್ಕಂತಹ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಸಂಯುಕ್ತವಾಗಿ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂತಹ ಸನ್ಮಿತ್ರರು, ಸಂಘದರ್ಶಿಗಳು, ವೇದಿಕೆ ಮೇಲೆ ಹಾಜರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತೆ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಎಲ್ಲ ಸಹೃದಯ ಸಂಗೀತರೇ, ಈಗಾಗಲೇ ಸಾಕಷ್ಟು ಜನ. ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಕೇಂದ್ರ ಪರಿಷತ್ತಿಗೆ ಅವಿರೋಧವಾಗಿ ಆಯ್ಕೆಯಾದ ದಿನ ತಾವೆಲ್ಲರೂ ಕೂಡ ಈ ರೀತಿಯಾಗಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಭಿಮಾನ ತೋರಿಸ್ತಾ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಏಕೆಂದ್ರೆ ಈ ಕಾರ್ಯಕ್ರಮ, ಈ ಕಾರ್ಯವನ್ನ ಬಿಡಿಸೋಂಥದ್ದು, ಕಾರ್ಯ ಪ್ಲಸ್ ಕ್ರಮ ಎರಡೂ ಸೇರಿದ್ರೆ ಕಾರ್ಯಕ್ರಮ ಆಗುತ್ತೆ. ಆದ್ರೆ ನಾನಾದ್ರೂ ಭಾವಿಸ್ತೀನಿ ಈ ನಿಮ್ಮ ಅಭಿಮಾನ ನನಗೇನು ಅನ್ಕೊಂಡು ಬಂದೆ ಅಂದ್ರೆ, ನಾನು ಮೈಸೂರಿಂದ ಬರ್ಬೇಕಾದ್ರೆ ನಾಗಮಂಗಲ ಕಚೇರಿಗೆ ಹೋಗ್ಬೇಕಾಗಿತ್ತು. ಮಹೇಶ್ ಫೋನ್ ಮಾಡಿ ಬೇಗ ಬನ್ನಿ ಕಾಯ್ತಾ ಇದ್ದಾರೆ ಬರ್ತೀನಿ ಅಂತ ಮಧ್ಯದಲ್ಲಿ ಬಂದು ಕೆಲವರು ಫೋನ್ ಮಾಡ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಅಲ್ಲೇ ಮಾತಾಡ್ಸಕ್ಕೆ ಅಂತ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ತಡ ಆಯ್ತು. ಆದ್ರೆ ಮಾಡೋ ಕೆಲಸನ ಕ್ರಮವಾಗಿ ಮಾಡಿದ್ರೆ ಕಾರ್ಯಕ್ರಮ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನೀವೆಲ್ಲ ಏನು ಅಂದ್ರೆ, ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಬಂದವರು ಒಬ್ಬೊಬ್ರು ಒಂದೊಂದು ಹಾರ ಹಾಕಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೇಕು. ಒಂದ್ ಸ್ವಲ್ಪ ಹಾರ ಹಾಕಿಸ್ಕೊಂಡು ಹೊರಟು ಕೂಡ ಬಂದು ವಿಶ್ ಮಾಡಿ ಹೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನಿಜವಾಗೂ ಇದ್ದಂತ ಉದ್ದೇಶ ಅದೇ ಇದ್ರೂ ಕೂಡ ಅದನ್ನ ಎಲ್ಲ ಶಿಕ್ಷಕರು ನೀವೆಲ್ಲ ಸೇರಿ ನಿಮ್ಮ ಕಾರ್ಯಕ್ರಮವಾಗಿ ರೂಪುಗೊಂಡು, ನಮ್ಮ ಉದ್ದೇಶ ನಾವೇನೋ ಅನ್ಕೊಂಡು ಬಂದಿರ್ತೀವಿ, ಆದ್ರೆ ಆಗೋದು ಇನ್ನೊಂದ್ ಕಡೆಗೆ ಹೋಗ್ತಾ ಇರ್ತದೆ. ಹಾಗಾಗಿ ನಾನು ಮೊದಲು ಇಲ್ಲಿಗೆ ಬರ್ಬೇಕಾದ್ರೆ KR ಪೇಟೆಗೆ ಬಂದು ಒಂದು ಸಮಾಜ ಸೇವೆ ಅನ್ನೋಂಥದ್ದನ್ನ ನಾನು ಹಾಕ್ಲಿಲ್ಲ. ಅದನ್ನ ನಮ್ಮ ಎಲ್ಲ
ಪತ್ರಕರ್ತರುಗಳೇ ಅದನ್ನ ಸಮಾಜ ಸೇವಕ, ಸಮಾಜದ ಕಾರ್ಯಕರ್ತ ಅಂತ ಶುರು ಮಾಡಿದ್ರಿ. ಆದ್ರೆ ನಾನು ನಿಜವಾಗ್ಲೂ ಸರ್ಕಾರಿಯ ಸೇವಕ, ಸರ್ಕಾರದ ಸೇವಕ. ಅದಾದ ನಂತರ KR ಪೇಟೆಗೆ ಮಾತ್ರ ಸಮಾಜ ಸೇವಕನಾಗಿದ್ದೇನೆ. ಇಡೀ ರಾಜ್ಯಕ್ಕೆ ನಾನೊಬ್ಬ ಸರ್ಕಾರಿ ನೌಕರ, ಸರ್ಕಾರದ ಸೇವಕ. ಆದ್ರೆ KR ಪೇಟೆಗೆ ಮಾತ್ರ ಸಮಾಜ ಸೇವಕನಾಗಿರ್ತಕ್ಕಂಥ ಕಾರ್ಯವನ್ನ ನೀವು ನಿರಂತರವಾಗಿ ಮುಂದುವರಿಸಬೇಕು ಅನ್ನೋಂಥ ಒಂದು ತೀಕ್ಷ್ಣವಾದ ಮಾತನ್ನ ಹರಿಚರಣ್ ತಿಲಕ್ ಯುವಕ್ತಾರೆ ನನಗೆ ಸೂಚನೆ ಮುಖಾಂತರ ಕೊಟ್ಟಿದ್ದಾರೆ. ಕಾರಣ ಆದರೂ ಇಷ್ಟು, ಹಲವಾರು ಜನ ಸಮಾಜ ಸೇವಕರು ಅನ್ನೋಂಥ ಬಂದಂಥ ಲೇಪನಗಳನ್ನು ಹಚ್ಚಿ ಬಂದು ಪದವಿಯನ್ನೂ ಪಡೆದು ಅದಾದ ನಂತರ ಸೇವೆಯನ್ನು ನಿಲ್ಲಿಸಿದರೆ ನೀವು ಸೇವೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ನಾನಂತೂ ಸೇವೆ ನಿಲ್ಲಿಸದೆ ಹೋದ್ರೂ ಕೈಲಾದ ಸೇವೆ ಮಾತ್ರ ಮಾಡ್ತೀವಿ ಅಂತ ಹೇಳಿ ನಾವು ನಿರಂತರವಾಗಿ ಇದನ್ನೇ ಮಾಡ್ತೀವಿ ಅಥವಾ ಅದನ್ನೇ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಕಾರಣ ಆದ್ರೆ ಏನಂತ ಅಂದ್ರೆ ಶಕ್ತಿ, ಸಾಮರ್ಥ್ಯ. ಆ ಶಕ್ತಿ ಮತ್ತೆ ಸಾಮರ್ಥ್ಯ ಇಲ್ಲದೇ ಹೋದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ನನಗೆ ಸರ್ಕಾರದ ಸೇವೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಕ್ತಿ, ನಮ್ಮ ತಂದೆ ತಾಯಿಯಂದ್ರು ಕೊಟ್ಟಂತ ಶಕ್ತಿ, ಈ ಮಣ್ಣು ಕೊಟ್ಟಂತ ಶಕ್ತಿಯಿಂದಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ ಹೊರತು ಯಾರು ಕೂಡ ಮನುಷ್ಯ ಉದ್ಭವ ಮೂರ್ತಿ ಅಂತೂ ಸಾಧ್ಯ ಅಲ್ಲ. ಹೀಗಾಗಿ ನನ್ನನ್ನು ನಮ್ಮ ಸಾರಿಗೆ ಇಲಾಖೆಯಲ್ಲಿ ನಾನು 2015ರಲ್ಲಿ ನಾನು ಅಧ್ಯಕ್ಷನಾದೆ. ಇವತ್ತಿನವರೆಗೂ ಕೂಡ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ನನ್ನನ್ನು ಬಹುತೇಕ ಅವರು ಹೆಚ್ಚು ಪ್ರೀತಿ ಪಟ್ಟು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೀವೇ ನಾಮನಿರ್ದೇಶನ ಮಾಡಬೇಕು ಸರ್, ನೀವೇ ನಿಮ್ಮ ನಾಮಿನೇಷನ್ ಮಾಡಬೇಕು, ಬೇರೆಯವರು ಯಾರೂ ಕೂಡ ನಾವು ನಾಮಿನೇಷನ್ ಮಾಡಲ್ಲ, ನೀವೇ ಮಾಡಿ ಅಂತ ನಮ್ಮ ಇಲಾಖೆ ನನ್ನನ್ನ ಏಕೈಕ ಅಭ್ಯರ್ಥಿಯಾಗಿ ಒಂದು ಆಂತರಿಕವಾಗಿ ಚರ್ಚೆ ಮಾಡಿ ನನ್ನನ್ನು ನಾಮಪತ್ರ ಸಲ್ಲಿಸೋದಕ್ಕೆ ಸೂಚಿಸಿದ್ರು. ಅದರಂತೆ ಯಾರೂ ಕೂಡ ನಮ್ಮ ತಾಂತ್ರಿಕ ಮತ್ತು ಅಧಿಕಾರಿಗಳ ವೃಂದದಿಂದ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಆದರೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ತಾತ್ಕಾಲಿಕವಾಗಿ ತಡೆಯಾಗ್ತಾ ಇದೆ. ಅದು ತೆರವಾದ ನಂತರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅದಾದ ನಂತರ ಇಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಎಲ್ಲ ತಾಲೂಕು ಶಿಕ್ಷಕರ ಸಂಘ ಅಥವಾ ಅಧಿಕಾರಿಗಳ ಸಂಘ ಎಲ್ಲ ಸಂಘಗಳು ಸೇರಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನಿರ್ದೇಶಕರುಗಳ ಆಯ್ಕೆ ಆಗುತ್ತೆ. ನಿರ್ದೇಶಕರ ಆಯ್ಕೆ ಆದ ನಂತರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಆಗುತ್ತೆ. ಅದಾದ ನಂತರ ಜಿಲ್ಲೆನಲ್ಲಿ ಜಿಲ್ಲಾ ನಿರ್ದೇಶಕರುಗಳನ್ನ ಆಯ್ಕೆ ಆಗುತ್ತೆ. ಈ ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳ ಮುಖಾಂತರ ರಾಜ್ಯ ಜಿಲ್ಲಾ ಅಧ್ಯಕ್ಷ ಆಯ್ಕೆ ಆಗುತ್ತೆ. ಆ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಬಂದಂತವರು ಮತ್ತು ನಾವು ಪರಿಷತ್ ಸದಸ್ಯರಾದಂತವರು ರಾಜ್ಯ ಅಧ್ಯಕ್ಷರ ಹುದ್ದೆಗೆ ಮತ್ತು ಖಜಾಂಚಿ ಹುದ್ದೆಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಇದೆ. ನನಗೆ ನಿನ್ನೆಯಿಂದ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ನನ್ನನ್ನ ಏನ್ ಅನ್ಕೊಂಡಿದಿರೋ ನೀವು ಗೊತ್ತಾಗ್ತಾ ಇಲ್ಲ. ನನಗೆ ಪರಿಷತ್ ಸದಸ್ಯನಾಗಿ ಆಯ್ಕೆ ಅಂತ ಅಂದ್ರೆ ವಿಧಾನ ಪರಿಷತ್ ಸದಸ್ಯ ಅಂತ ಕೆಲವಾರು ಜನ ಫೋನ್ ಮಾಡಿದ್ರು. ನನಗೆ ತುಂಬಾ ಅತ್ಯಂತ ಸಂತೋಷ ಆಯ್ತು ಸರ್ ಅಂತ. ಸಂತೋಷಕ್ಕೆ ಒಂದು ಮಿತಿ ಇರಲಿ. ಇದು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯ ಅಲ್ಲ, ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರಿಷತ್ತಿಗೆ ಆಯ್ಕೆಯಾಗಿದ್ದೇನೆ. ನಿಮ್ಮ ಆಸೆ, ಆಕಾಂಕ್ಷೆ, ಅಭಿಲಾಷೆಗಳಿಗಿಂತ ಹೆಚ್ಚಾಗಿ ನಮಗೆ ಆದಂತ ಒಂದು ಇತಿಮಿತಿಗಳಲ್ಲೂ ಕೂಡ ನಾವು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಈ ಅಪಾರವಾದ ಅಭಿನಂದನೆ ನನಗೆ ಭಾರ ಕೂಡ ಆಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಹಾರ ಮತ್ತೆ ಒಂದು ಪೇಟ ಹಾಕಿದ ಕ್ಷಣಕ್ಕೆ ಅದು ಎಷ್ಟು ಜವಾಬ್ದಾರಿಯನ್ನು ಕಲಿಸುತ್ತೆ ಮತ್ತೆ ಎಷ್ಟು ತೂಕವನ್ನು ನೀವು ಹೊರೆ ಕೊಡ್ತೀರಾ ಅಂತ ಅಂದ್ರೆ, ಯಾಕೆ ಅಂದ್ರೆ ಹಲವಾರು ಜನ ಈಗ ಮಾತಾಡಿದ್ರು ನಮ್ಮ ಬಗ್ಗೆ ಕೆಲವೊಂದು ವಿಚಾರಗಳು, ಅದಕ್ಕೆ ನಾವು ಸತ್ಯಕ್ಕೆ ಹತ್ರವಾಗಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ರು ಕೂಡ ನಿಮ್ಮ ನಂಬಿಕೆಯನ್ನು ಹುಸಿಗೊಳಿಸಬಾರ್ದಲ್ವಾ ನಾವು. ಅದಕ್ಕಾದ್ರೂ ಕೂಡ ನಾವು ಆ ರೀತಿಯಲ್ಲಿ ಪರಿವರ್ತನೆ ಆಗ್ಬೇಕಾದಂತ ಸಂದರ್ಭ ಕೂಡ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಅಭಿಮಾನ, ಇಷ್ಟು ದೊಡ್ಡ ಮಟ್ಟದ ಅಭಿಮಾನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದಕ್ಕೆ ನನಗೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೊರೆ ಜಾಸ್ತಿ ಆಗ್ತಾ ಇದೆ. ನಿಮ್ಮೆಲ್ಲರ ಹೊರೆ, ಅಭಿಮಾನ ಹೆಚ್ಚು ಹೆಚ್ಚು ನನಗೆ ಒಂದು ಶಕ್ತಿ ಸಿಕ್ಕಿದ್ರೆ ಖಂಡಿತವಾಗೂ ಅದನ್ನೆಲ್ಲದನ್ನು ಉಳಿಸ್ಕೊಳ್ಳುವಂತ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನನಗೆ ನಮ್ಮ ಸಾರಿಗೆ ಇಲಾಖೆ ಪ್ರಥಮವಾಗಿ, ಯಾಕೆ ಅಂತಂದ್ರೆ ಇಲ್ಲಿ ಸಾರಿಗೆ ಇಲಾಖೆ ಯಾರೊಬ್ರು ಕೂಡ ಇಲ್ಲಿ ಇಲ್ಲ. ನನಗೆ ಕೃಷ್ಣರಾಜಪೇಟೆ ತಾಲೂಕಿನ ನಮ್ಮ ಅಭಿಮಾನಿಗಳು ಅನ್ನೋದಕ್ಕಿಂತ ಎಲ್ಲ ಗುರು ಹಿರಿಯರುಗಳೆಲ್ಲ ಸೇರಿದ್ದೀರಾ. 21 ಜನ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಕೂಡ ಇದ್ದೀರಾ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಅಭಿಮಾನವನ್ನು ಕೊಟ್ಟಿರೋದಕ್ಕೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ನಿಮ್ಮ ಈ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಶಾಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಎಲ್ಲ ನಮ್ಮ ವೃತ್ತಿ ಬಾಂಧವರು ಕೈ ಜೋಡಿಸಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಬೋದಾಗಿದೆ. ದಯಮಾಡಿ ನಮ್ಮ ವೃತ್ತಿ ಬಾಂಧವರು ಸಹಕರಿಸಬೇಕು. ಅಭಿನಂದನೆಗಳು. ಆಯ್ಕೆ
ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೂ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಅಭಿಮಾನ ಬಳಗದಿಂದ ಸನ್ಮಾನ ಕಾರ್ಯಕ್ರಮವನ್ನು ರಾಜ್ಯ ಪರಿಷತ್ ಸದಸ್ಯರಾಗಿ ಹಾಗೂ ನೌಕರ ಸಂಘದ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿಮಾನ ಬಳಗದಿಂದ ದಯಮಾಡಿ ಎಲ್ಲ ಅಭಿಮಾನಿಗಳಿಗೆ ಸರ್ಕಾರಿ ಪರಿಷತ್ತಿನ ಬೆಂಗಳೂರಿನಿಂದ ಮಲ್ಲಿಕಾರ್ಜುನ ಸರ್ ಭಾಗಿಯಾಗಿದ್ದಾರೆ. ತಾವು ಶುಭ ಹಾರೈಸಿದ್ದಾರೆ. ಏನು ಇವತ್ತು ರಾಜ್ಯ ನೌಕರರ ಸಂಘದ ಪರಿಷತ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದಸ್ಯರಾಗಿ. ಬಹಳ ನಮ್ಮ ಕಾಯರ್ಪೇಟೆ ತಾಲೂಕಿನ ಸುಪುತ್ರರು ಮಲ್ಲಿಕಾರ್ಜುನ ಸರ್ಗೆ RTO ಮಲ್ಲಿಕಾರ್ಜುನ ಸಾಹೇಬರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಇವತ್ತು ಏನು ಅಭಿಮಾನ ಬಳಗ ಇಡೀ ತಾಲೂಕಿನಾದ್ಯಂತ ಬಂದು ಸರ್ಕಾರಿ ನೌಕರರು ಕೂಡ ಬಂದು ಇವತ್ತು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏನು ಅವಿರೋಧ ಏನಂತೀವಿ, ಈ ಅವಿರೋಧ ಇವತ್ತಿನದೊಂದಿನಕ್ಕಲ್ಲ, ಇವ್ರಿಗೆ ಇಡೀ ಎಲ್ಲ ಮುಂದಿನ ಚುನಾವಣೆಗಳಲ್ಲೂ ಕೂಡ ಇವರು ಅವಿರೋಧವಾಗಿ ಆಯ್ಕೆಯಾಗುವಂತಹ ಅವಕಾಶವನ್ನು ದೇವರು ಕೊಡಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಬೂಕುನಕೆರೆ. ನಾನು ಈ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಲ್ಲಿಕಾರ್ಜುನ ಸಾಹೇಬರು. ಅದರ ಜೊತೆಗೆ ಸರ್ಕಾರಿ ನೌಕರ ಸಂಘದ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ತಾಲೂಕಿನ ಜನತೆ ಅಭೂತಪೂರ್ವವಾಗಿ ಅವರಿಗೆ ಅಭಿಮಾನದಿಂದ ಸ್ವಾಗತ ಮಾಡೋಕ್ಕೆ ಬಂದಿದ್ದೀವಿ. ಅದ್ರ ಜೊತೆಗೆ ನಾನು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸರ್ಕಾರದ ಏನು ಸಂಘ ಸಂಸ್ಥೆ ಆಗ್ಬೋದು, ಈ ತಾಲೂಕಿನ ಎಲ್ಲ ವರ್ಗದ ಜನರನ್ನು ಪ್ರೀತಿಯಿಂದ 3 ವರ್ಷದಿಂದ ಕಾಪಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ವರ್ಗದ ಜನರ ಜೊತೆ ಭಾಳ ಪ್ರೀತಿಯಿಂದ ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ. ಬಟ್ ನಮ್ಮ ತಾಲೂಕಿನಲ್ಲಿ ಯಾವುದೇ ಆದ ಒಂದು ಅಭಿಮಾನದ ಪಡೆಯನ್ನು ಕಟ್ಟಿಕೊಂಡು ಇವತ್ತು ಪ್ರಾಮಾಣಿಕವಾಗಿ ಯಾವುದೇ ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನಾವು ಈ ತಾಲೂಕಿನ ಜನತೆ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಲ್ಲಿ ಬಂದಿದ್ದೀನಿ. ಅವರಿಗೆ ಯಾವ ಮುಂದಿನ ದಿನಗಳಲ್ಲಿ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅಭಿನಂದಿಸ್ಕೊಂಡು ಈ ತಾಲೂಕಿನಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ, ಈಗಾಗಲೇ ನಾನು ಸಭೆಯಲ್ಲಿ 1-2 ಮಾತಾಡಬೇಕಾದ್ರೆ ಆ ಮಾತನ್ನು ಹೇಳಿದೆ. ಅವ್ರಿಗೆ ನಾನಲ್ಲ, ಈ ತಾಲೂಕಿನ ಜನ ಇವತ್ತು ಆಶೀರ್ವಾದ ಮಾಡಬೇಕು ಅಂತ ವಾಲಂಟಿಯರಾಗಿ ನಿಂತಿದ್ದಾರೆ, ಪಕ್ಷಾತೀತವಾಗಿ ನಿಂತಿದ್ದಾರೆ. ಅವ್ರು ಯಾವುದೇ ಒಂದು ಪಕ್ಷದಲ್ಲಿ ನಿಂತ್ಕೊಂಡ್ರೂ ಸುಧಾ ಅವರು ಇವತ್ತು 2028ರಲ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಗೆದ್ದೇ ಬರ್ತಾರೆ. ಆಗ ಈ ತಾಲೂಕಿನ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನಾನು ಸರಳತೆಯ ಸಾಮ್ರಾಟ್ ಮಲ್ಲಿಕಾರ್ಜುನ್ ಬಾಸ್ಕೆ ಶುಭ ಹಾರೈಸ್ತೀವಿ ಸರ್. ಧನ್ಯವಾದಗಳು ಸರ್. ಈಗೇನು ಅಭಿಮಾನಿಗಳ ಪಡೆನೇ ಬಂದಿದೆ ತಮಗೆ ಶುಭ ಹಾರೈಸೋದಕ್ಕೆ, ಏನು ಹೇಳಕ್ ಬಯಸ್ತೀರಾ ಸರ್ ಅವರಿಗೆಲ್ಲ ಈ ಸಂದರ್ಭದಲ್ಲಿ? ಹಾಗೂ ಏನು ಅಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಬೆಂಗಳೂರು ನಗರದಿಂದ ಅವಿರೋಧವಾಗಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ, ಅಲ್ಲಿಗೂ ಏನು ಹೇಳಕ್ ಬಯಸ್ತೀರಾ ಸರ್ಕಾರಿ ನೌಕರರ ಸಂಘ ಹಾಗೂ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಏನು ಹೇಳಕ್ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಇಲ್ಲ, ಪ್ರಥಮವಾಗಿ ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸಾರಿಗೆ ಇಲಾಖೆಯ ತಾಂತ್ರಿಕ ಮತ್ತು ಅಧಿಕಾರಿಗಳ ವರ್ಗದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ನಾನು ಬೆಂಗಳೂರು ನಗರದ ಸಾರಿಗೆ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಆಯ್ಕೆಗೊಂಡಿರ್ತಕ್ಕಂಥ ಆ ಸಡಗರ ಸಂಭ್ರಮವನ್ನು ಆಚರಣೆ ಮಾಡಿ ನನ್ನನ್ನು ಇಷ್ಟೊಂದು ಅಪಾರವಾದ ರೀತಿಯಲ್ಲಿ ಅಭಿಮಾನ ತೋರಿಸ್ತಾ ಇರ್ತಕ್ಕಂಥ ಕ್ಷೇತ್ರದ ಜನತೆಗೆ, ಕೃಷ್ಣರಾಜಪೇಟೆ ತಾಲೂಕಿನ ಜನತೆಗೆ ಅನಂತ ಧನ್ಯವಾದಗಳು. ಸರ್, ಜವಾಬ್ದಾರಿ ಇನ್ನೂ ಹೆಚ್ಚಿನ ರೀತಿದಾಯಿತು ಸರ್. ಹಾಗಾಗಿ ಯಾವೆಲ್ಲ ಜವಾಬ್ದಾರಿಗಳನ್ನ, ಏನೆಲ್ಲ ಕುಂದುಕೊರತೆಗಳನ್ನ ನಿಭಾಯಿಸುವಂಥ ಒಂದು ಚಿಂತನೆ ನನಗೆ ಸರ್. ದಿನನಿತ್ಯ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಇದು ಜವಾಬ್ದಾರಿ ಹೆಚ್ಚು ಅಂತೇನು ಅಂದ್ಕೊಳ್ಳೋಂಥದ್ದಲ್ಲ. ಸರ್ಕಾರಿ ನೌಕರರ ಸಂಘ ಒಂದು ಸಂಘ, ಅದು
ಆ ಸಂಘದಲ್ಲಿ ಕೂಡ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಸಾರಿಗೆ ಇಲಾಖೆಯವರು ಪ್ರಥಮವಾಗಿ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಂಘದಲ್ಲಿ ಏನು ಜವಾಬ್ದಾರಿ ಸಿಗುತ್ತೋ ಆ ಜವಾಬ್ದಾರಿ ಸಿಗುವಂಥ ಕೆಲಸಗಳನ್ನು ಮತ್ತು ಸಂಘದಲ್ಲಿ ಸಕ್ರಿಯವಾದಂಥ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಈಗಾಗಲೇ RTO ಡಿಪಾರ್ಟ್ಮೆಂಟಲ್ಲಿ 9 ವರ್ಷದಿಂದ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಸರ್. ಅದರಲ್ಲಿ ಇದು ಒಂದು ಜವಾಬ್ದಾರಿ ಸರ್, ಅದರಲ್ಲಿ ಇದು ಒಂದು ಅಂಗ ಅಷ್ಟೇ, ಅದರದ್ದೇನು ಆ ಥರದಲ್ಲಿ ಏನು ಹೆಚ್ಚಿನ ಜವಾಬ್ದಾರಿ ಅಂತ ಏನಂತದಿಲ್ಲ. ಕೆಲಸ ಮಾಡ್ತಕ್ಕಂಥ ಕೆಲಸದ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗದ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯದ ನಿಷ್ಠೆ ಹೊರತು ಉಳಿಕೆದೇನು ಅದು ಹೆಚ್ಚಿನದ್ದು ಇದು ಕಡಿಮೆದು ಅಂತ ಅನ್ನೋಂಥದ್ದು ಯಾವುದೂ ಇಲ್ಲ. ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆ ಕೆಲಸದ ಜೊತೆಯಲ್ಲಿ ನೌಕರರ ಹಿತರಕ್ಷಣೆಗೋಸ್ಕರ ಈಗ ಕೆಲಸ ಮಾಡುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಸರ್, ಸದ್ಯದಲ್ಲೇ ದಸರಾ ಹಬ್ಬ ಇದೆ, ನಾಡ ಹಬ್ಬ ದಸರಾ. ಮೈಸೂರು ಭಾಗದಂತೂ ತಗೊಂಡಾಗ ದೇಶದಲ್ಲೇ ಒಂದು ಪ್ರಾಮುಖ್ಯತೆ ಇರುವಂಥದ್ದು ದಸರಾ ಹಬ್ಬ, ಪ್ರಖ್ಯಾತವಾದದ್ದು. ಅದ್ರ ಬಗ್ಗೆ ಜನರಿಗೆ ಏನೊಂದು ಅರಿವು ಮೂಡಿಸ್ತೀರಾ ಹಾಗೂ ದೇಶದ ಜನತೆಗೆ ಮತ್ತು ವಿಶೇಷವಾಗಿ KRPD ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಶರನ್ನವರಾತ್ರಿ ಆರಂಭ ಆಗಿದೆ. ನಿನ್ನೆ ದಿನ ನವರಾತ್ರಿ ವಿದ್ಯುಕ್ತವಾಗಿ ದಸರಾನ ಮೈಸೂರಿನಲ್ಲಿ ಆರಂಭ ಮಾಡಿದ್ದಾರೆ. ವಿಶ್ವವಿಖ್ಯಾತ ದಸರಾ ಎಲ್ಲರಿಗೂ ನಾಡದೇವತೆ ಚಾಮುಂಡೇಶ್ವರಿಯ ಅನುಗ್ರಹದಿಂದ ನಾಡು ಸುಭಿಕ್ಷವಾಗಿರಲಿ, ಒಳ್ಳೆಯ ಮಳೆ ಬೆಳೆ ಬಂದು ಎಲ್ಲ ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗದಂತೆ ಎಲ್ಲರೂ ಜನರು ಸುಭಿಕ್ಷವಾಗಿರಲಿ ಅಂತ ನಾಡದೇವತೆ ಚಾಮುಂಡೇಶ್ವರಿಯಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನನ್ನದು ಕೂಡ ಪ್ರಾರ್ಥನೆ. ಮೇಡಮ್ ನಮಸ್ತೆ. ನಾವು ಮೀನಾಕ್ಷಿ ರಮೇಶ್ ಅಂತೇಳಿ ಮಹಿಳಾ ಕಾಂಗ್ರೆಸ್ KRPD ತಾಲೂಕು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು. ಇಲ್ಲಿ ಮಲ್ಲಿಕಾರ್ಜುನ್ ಸರ್ಗೆ ಈ ಜಾಗ ಸಿಕ್ಕಿರೋದು ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಈ ತಾಲೂಕಿನ ಹೆಮ್ಮೆ ಸುಪುತ್ರರವರು. ಹಾಗಾಗಿ ಅಂಥ ಸಮಾಜ ಸೇವೆ ಮಾಡೋವಂಥವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ನಾವು ಅವರ ಸಿಸ್ಟರ್ ಕೂಡ ಹೌದು, ಮತ್ತು ಅವರ ಅಭಿಮಾನಿ ಕೂಡ ಹೌದು. ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅನ್ನೋದು ನಮ್ಮ ಆಸೆ ಆಕಾಂಕ್ಷೆ ಮೇಡಮ್. ಥ್ಯಾಂಕ್ ಯು. ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ, ಇನ್ನೂ ಜನಗಳ ಸೇವೆ ಮಾಡೋಕ್ಕೆ ಅವಕಾಶಗಳು ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ಅವ್ರಿಗೆ ಶುಭಾಶಯ ನಮ್ಮ ತಾಲೂಕಿನ ಜನಗಳು, ನಮ್ಮ ರಾಜ್ಯದ ಜನಗಳು ಗುರುತಿಸಿ ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದ ಅವಕಾಶಗಳು ಸಿಗಬೇಕು. ನಮ್ಮ ತಾಲೂಕಿನ ಜನಗಳ ಸೇವೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ತಾಲೂಕಿನ ಜನಗಳಲ್ಲಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಮೇಡಮ್. ಲಕ್ಷಿ ಜಗದೀಶ್ ಅಂತ, ನಾನು KPCC ಸೆಕ್ರೆಟ್ರಿ. ಮಲ್ಲಿಕಾರ್ಜುನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಅವರು ಸಮಾಜ ಸೇವೆ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾರೇ ಒಬ್ಬ ನೊಂದಂಥ ವ್ಯಕ್ತಿಗಳು ಬಂದರೂ ಸಹ ಅವರಿಗೆ ಒಂದು ಸಾಂತ್ವನ ನೀಡುವ ಮಾತುಕತೆಗಳಾಗಬಹುದು, ಅವ್ರ ಜೊತೆ ಸ್ಪಂದಿಸುವ ರೀತಿ ನೀತಿಗಳಾಗಬಹುದು, ಯಾವುದೇ ದರ್ಪ ಇಲ್ಲದೇ ಎಲ್ಲ ಜನಗಳಿಗೆ ಸರಿಸಮಾನವಾಗಿ ಒಂದು ಮನೋಭಾವನೆಯಿಂದ ನೋಡ್ತಾರೆ. ಅದೊಂದು ತುಂಬ ಖುಷಿಯಾದಂಥ ವಿಷಯ. ನಮ್ಮ ತಾಲೂಕಿನಲ್ಲಿ ಒಬ್ಬ ಇಂಥ ವ್ಯಕ್ತಿ ಇದ್ದಾರಲ್ಲ ಅನ್ನೋದು ಒಂದು ಸಂತೋಷಕರವಾದ ವಿಷಯ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ. ದಯಮಾಡಿ ಸನ್ಮಾನ ಮಾಡಿದಂತ ಎಲ್ಲ ಮಿತ್ರರು ಯುವಕರು ದಯಮಾಡಿ ಈ ಕಡೆ ಬರಬೇಕು. ನಂತರ ಶಿಕ್ಷಕರಿಗೆ ಸನ್ಮಾನ ಇರ್ತದೆ. ದಯಮಾಡಿ ವೇದಿಕೆಯಲ್ಲಿ ಶಿವು ಸ್ವಲ್ಪ ಎಲ್ಲ ಹಿಂದೆ ಹೋಗಿ ಸ್ವಲ್ಪ ಫೋಟೋ ಸರ್ ಬ್ಯಾಕ್ ತಗೊಂಡು
ಕಿಕ್ಕೇರಿಯ ಇದು KR ಪೇಟೆ ತಾಲೂಕಿನ ಸುಪುತ್ರರಾದಂಥ ಮಲ್ಲಿಕಾರ್ಜುನ ಅಣ್ಣನವರು ಇದು ಕರ್ನಾಟಕ ರಾಜ್ಯ ನೌಕರ ಸಂಘದ ಪರಿಷತ್ಗೆ ರಾಜ್ಯ ಪರಿಷತ್ಗೆ ಅವಿರೋಧವಾಗಿ ಆಯ್ಕೆಯಾಗಿರೋದು ನಮ್ಮೆಲ್ಲರ ಸಂತಸದ ಒಂದು ವಿಚಾರವಾಗಿದ್ದು, ನಮಗೆ ಇವತ್ತೊಂದಿನ ಹಬ್ಬದ ವಾತಾವರಣವಾಗಿದೆ. ನಮ್ಮೆಲ್ಲರಿಗೂ ಈ ಸಂತೋಷಕ್ಕೆ ಪಾರನೇ ಇಲ್ಲ. ನಾವು ಈ ಒಂದು ದಿನ ನಮ್ಮ ಅಣ್ಣನವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಅಭಿನಂದನಾ ಸಮಾರಂಭವನ್ನು ಅರ್ಪಿಸ್ತಾ ಇದ್ವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಬೆಂಗಳೂರು ನಗರ ಜಿಲ್ಲೆಯಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸುಪುತ್ರರು, ಕರ್ನಾಟಕ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಸಮಾಜ ಸೇವಕರು, ಕೊಡುಗೈ ದಾನಿಗಳು, ನಮ್ಮ KR ಪೇಟೆ ತಾಲೂಕಿನ ಭವಿಷ್ಯದ ನಾಯಕರಾದ ಮಲ್ಲಿಕಾರ್ಜುನ್ ಅವರು ರಾಜ್ಯ ಪರಿಷತ್ಗೆ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಅವರ ಹುಟ್ಟೂರಿನ ನಮ್ಮ KR ಪೇಟೆ ತಾಲೂಕಿನ ಎಲ್ಲ ಅವರ ಅಭಿಮಾನಿಗಳಿಗೆ ಸಂತೋಷ ಆಗಿದೆ. ಈ ಸಂತೋಷವನ್ನು ನಾವು ಈ ರೀತಿ ಸಂಭ್ರಮದ ಮೂಲಕ ಆಚರಣೆ ಮಾಡ್ಕೋತಾ ಇದ್ದೀವಿ. ಭವಿಷ್ಯದಲ್ಲಿ ಇನ್ನೂ ಕೂಡ ಉಜ್ವಲವಾದ ಸ್ಥಾನಮಾನಗಳು, ಉನ್ನತ ಪದವಿಗಳು ಪಡೆಯೋದಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಆಲಂಬಾಡಿ ಕಾವಲು ಮಲ್ಲಿಕಾರ್ಜುನ್ ಅವರು. ಯಾಕೆಂದರೆ ಅವರು ಯಾವುದೇ ಪಕ್ಷ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ ಅಂಥವ್ರಿಗೆ ಪ್ರಾಮಾಣಿಕವಾಗಿ ಸಹಾಯವನ್ನು ಮಾಡುವಂಥ ಹೃದಯವಂತಿಕೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರು ನಮ್ಮ ತಾಲೂಕಿನ ಅಪರೂಪದ ಮಾಣಿಕ್ಯ. ಅವರಿಗೆ ಶುಭವಾಗಲಿ ಅಂತ ನಾನು ನಮ್ಮ ತಾಲೂಕಿನ ಸಮಸ್ತ ಜನರ ಪರವಾಗಿ ಹಾಗೂ ಅವರ ಅಭಿಮಾನಿಗಳ ಪರವಾಗಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಸ್ನೇಹಿತರೆ, ನಮ್ಮ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದ ಸುಪುತ್ರ, ಕರ್ನಾಟಕ ರಾಜ್ಯ RTO ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು, ಪ್ರಸ್ತುತ 2024-29ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಅವರ ಇಲಾಖೆಯಿಂದ ಬೆಂಗಳೂರಿನಿಂದ ಅವಿರೋಧವಾಗಿ ಆಯ್ಕೆಯಾಗಿರೋದು ಇಡೀ ಕೃಷ್ಣರಾಜಪೇಟೆಗೆ ತಾಲೂಕಿಗೆ ಸಂದ ಗೌರವ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಮುಂದುವರೆದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆ ಆಗಬೇಕು. ಅದು ಈ ತಾಲೂಕಿನ ಸಮಸ್ತ ನಾಗರಿಕರ ಸಮಸ್ತ ಸರ್ಕಾರಿ ನೌಕರರ ಆಶಯ ಆಗಿದೆ. ಆ ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ನಾನು ಕೂಡ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಸಮಸ್ತ ಶಿಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ನಮ್ಮ ತಾಲೂಕಿನಲ್ಲಿ ತಮ್ಮದೇ ಆದ ಕಾರ್ಯವೈಖರಿಗಳ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸೋದ್ರ ಮೂಲಕ ಜನಮಾನಸದಲ್ಲಿ ಮನೆ ಮಾತಾಗಿರೋದು ಅಷ್ಟೇ ಅಲ್ಲದೆ ನಮ್ಮ ನೌಕರರ ಬಂಧುಗಳಿಗೂ ಕೂಡ ಅವರು ಕಣ್ಮಣಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಲಗೋರಿ ಅಸೋಸಿಯೇಷನ್ನ ತಾಲೂಕು ಘಟಕದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಅವರು ಏನು ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಜನರಿಗಷ್ಟೇ ಅಲ್ಲ, ಶಿಕ್ಷಕರಿಗಷ್ಟೇ ಅಲ್ಲ, ಸಾಮಾನ್ಯ ವರ್ಗದವರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಅದು ದೀನ ದಲಿತರಾಗ್ಬೋದು, ಯಾವುದೇ ವರ್ಗದವರಾಗ್ಬೋದು, ಎಲ್ಲರನ್ನೂ ಕೂಡ. ಈಗ ಉದಾಹರಣೆಗೆ ಮೊನ್ನೆ ಒಬ್ಬ ರೈತ ಒಂದು ಕುರಿ ಮೇಕೆಗಳು ನಾಯಿ ಕಚ್ಚಿ 10 ಮೇಕೆಗಳು ಸತ್ತೋಗಿದ್ದು, ಅವ್ರಿಗೆ ನೇರವಾಗಿ ಅವ್ರ ಹತ್ರ ಹೋಗಿ ಅವರನ್ನು ದುಃಖವನ್ನು ಭರಿಸತಕ್ಕಂಥ ಆರ್ಥಿಕವಾಗಿ ಸಾಂತ್ವನವನ್ನು ಹೇಳೋದ್ರ ಜೊತೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರು. ನಿಜಕ್ಕೂ ಕೂಡ ಅವರ ಕಾಳಜಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಕೂಡ ಅವರಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಸರ್ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ನಿಜಕ್ಕೂ ಕೂಡ ನಮ್ಮ ತಾಲೂಕು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ತಾಲೂಕು ಆಗೋದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನವೇ ಇಲ್ಲ. ಅಂಥ ನಿಟ್ಟಿನಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರು ಕೈಗೊಂಡಂಥ ಕೆಲಸಗಳು ಜನೋಪಯೋಗಿ ಕೆಲಸಗಳು ಆಗಿವೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ, ಅವರ ಮುಂದಿನ ಬದುಕು ಚೆನ್ನಾಗಿರಲಿ, ಅವರು ಕಂಡಂಥ ಕನಸು ನನಸಾಗಲಿ ಅಂತಕ್ಕಂಥ ಅಷ್ಟೇ ನಾನು ಹಾರೈಸಿ ಅವರಿಗೆ ಮತ್ತೊಮ್ಮೆ ನಮ್ಮ ರಾಜ್ಯದ ರಾಜ್ಯ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀಯುತರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಾಲೂಕಿನ ಹೆಮ್ಮೆಯ ಸುಪುತ್ರರು, ಈ ತಾಲೂಕು ಕಂಡ ಅಪರೂಪದ ಮಾಣಿಕ್ಯ ಅಂತಲೇ ಹೇಳ್ಬೋದು, ಶ್ರೀಯುತ ಮಲ್ಲಿಕಾರ್ಜುನ ಅಣ್ಣನವರಿಗೆ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರೋದಕ್ಕೆ ತಾಲೂಕಿನ ಜನ ತುಂಬ ಸಂತೋಷ ಆಗಿದೆ. ಇಡೀ ತಾಲೂಕಿನಾದ್ಯಂತ ಮಾತು ನಡೀತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಶುಭಾಶಯನ ಕೋರ್ತಿದ್ದಾರೆ. ತಾಲೂಕಿನ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೂ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ, ನಮ್ಮೆಲ್ಲರಿಗೆ ಜೊತೆ ನಮ್ಮ ತಾಲೂಕಿಗೆ ಸೇವೆ ಮಾಡೋ ಭಾಗ್ಯನ ಭಗವಂತ ಕೊಡಲಿ ಅವ್ರಿಗೆ ಅಂತ ಹೇಳಿ ಶುಭ ಕೋರ್ತೀನಿ ಮೇಡಮ್.